ತಂಗಿ ಪವಿತ್ರ, ಅಣ್ಣ ಈ ಊರಲ್ಲಿ ನನಗೆ ಯಾರು ಕೆಲಸವನ್ನೇ ಕೊಡುತ್ತಿಲ್ಲ. ಹಾಗಾದ್ರೆ ಹೇಗಣ್ಣ ಮುಂದೆ ನಾವು ಜೀವನ ಮಾಡೋದು ಹೇಗಣ್ಣ? ಅಣ್ಣ ಮುಂದೆ ಕೆಲಸ ಮಾಡೋಣ, ನಾವು ಈ ಊರು ಬಿಟ್ಟು ದೂರ ಬಹುದೂರ ಹೋಗಿ ಬಿಡೋಣ ಅಣ್ಣ. ಬೇಡಮ್ಮ, ಬೇರೆ ಊರಿಗೆ ಹೋಗಿ ನಾವು ಹೇಗೆ ಜೀವನ ಸಾಗಿಸೋದು? ಹಾಗಾದ್ರೆ ಏನನ್ನ ಮಾಡೋದು? ತಿನ್ನೋದಕ್ಕೂ ಗೊತ್ತಿಲ್ಲದ ನಮಗೆ ಈ ಊರಿನಲ್ಲಿ ಏನನ್ನ ಜೀವನ ಮಾಡೋದು? ಬೇಡಮ್ಮ, ಪ್ರಶಾಂತ್ ಬರೋವರೆಗೂ ನಾವು ಇಲ್ಲೇ ಇರೋಣ. ಮತ್ ನಾವು ಬೇರೆ ಊರಿಗೆ ಹೋದರೆ ಪ್ರಶಾಂತ್ ಬಂದು ನಮ್ಮನ್ನು ಹುಡುಕುತ್ತಾನೆ. ಸರಿ ಅಣ್ಣ, ನೀನು ಎಲ್ಲಿಯಾದ್ರೂ ಕೂಲಿ ಕೆಲಸ ಕೇಳೋದಕ್ಕೆ ಹೋಗೋಣ, ನಾನು ಇಲ್ಲೇ ಇರ್ತೀನಿ. ಹೋಗೋಣ ಆಯ್ತಮ್ಮ, ನಾನು ಹೋಗು. ನನ್ನ ಬಾಳದಲ್ಲಿ ನಾನು ಯಾವ ತಪ್ಪ ಮಾಡದೆ ಇದ್ರೆ ಕೂಡ ಪಾಪದ ಪಿಂಡರು ಹೊತ್ತು ತಿರುಗುವಂತ ಇದ್ದಲ್ಲ. ಇಲ್ಲ, ನನ್ನದಳು ಅಣ್ಣನಿಗೆ ಭಾರವಾಗಿ ಬದುಕಬಾರದು. ನಾನು ಸಾಯಬೇಕು, ನಾನು ನಿಲ್ಲು. ನೀನು ಒಂದು ಹೆಣ್ಣು ಅಲ್ಲ, ಹೆಣ್ಣಿನ ಜನ್ಮಕ್ಕೊಂದು ಹುಲ್ಲು. ನಿನ್ನ ಅಣ್ಣನನ್ನು ನರಕಕ್ಕೆ ನೂಕಿ ನೀನು ಸ್ವರ್ಗಕ್ಕೆ ಹೋಗಬೇಕೆಂದಿರುವೆ. ನಾಚಿಕೆಯಾಗುವುದಿಲ್ಲವೇ ನಿನ್ನ ಜನ್ಮಕ್ಕೆ? ಎಷ್ಟೊಂದು ಆಸೆ ಇಟ್ಟುಕೊಂಡು ನನಗೆ ಮೋಸ ಮಾಡುವೀಯ. ಮೋಸ ಮಾಡಿದ ನಾನು ಬದುಕಬಾರದು, ನಾನು ಸಾಯಬೇಕು. ಬದುಕಿನ ಆಸೆ ಹೊತ್ತ ಹೆಣ್ಣೆ, ನೀನು ಪಾಪದ ಪಿಂಡ ಹೊತ್ತ ಸೂಳೆ. ನಿನಗೆ ಸಮಾಜ ನೆಲೆಕೊಡುವುದಿಲ್ಲ. ಗಂಡನನ್ನು ಬಿಟ್ಟು ಅಣ್ಣನಿಗೆ ಭಾರವಾಗಿವೆ ಮರಳು ಪ್ರಾಣಗಳು. ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಮಾಡಿದ ಹೋಗಂತಾಗಿರುವ ನಾನು ಬದುಕಿ ಏನು ಮಾಡಲಿ? ನಾನು ಸಾಧ್ಯ ಆಗುತ್ತೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇ? ತಾಳು ತಾಳು, ದುಡುಕಬೇಡ. ಹುಟ್ಟು ಅನಿಶ್ಚಿತ, ಸಾವು ಖಚಿತ. ಹುಟ್ಟಿ ಬರಲು ಇದೇನೋ ಹುಲು ಜನ್ಮವಲ್ಲ. ಹುಟ್ಟಿದ ಜನ್ಮಕ್ಕೆ ಸಾಧನೆಯನ್ನು ಮಾಡುವುದು ಮುಖ್ಯ. ನೀನು ಪಾಪದ ಪಿಂಡ ಹೊತ್ತರೆ ನಿನಗೇನು ಕೈಯಾಳಿ ಅಲ್ಲ. ನಿನಗೆ ಕಣ್ಣು ನಿಂತಿದ್ದರೆ ಸಮಾಜಕ್ಕೆ ಕಣ್ಣಿಲ್ಲವೇ? ಕಣ್ಣಿನ ಸತ್ಯದಲ್ಲಿ ಅಡಗಿದ್ದಾನೆ ಆ ದೇವರು. ಈ ನಿನ್ನ ಸ್ಥಿತಿಗೆ ಕಾರಣನಾದ ಕಾಮುಕರ ಮೇಲೆ ನಿನಗೆ ಸೇಡಿಲ್ಲವೇ? ನೀನು ಸತ್ತು ಹೋದರೆ ಆ ಪುಂಡ ಗೋಪರಿಗೆ ಪುಂಡಾಟಿಕೆ ಹೆಚ್ಚಾಗುತ್ತದೆ. ಅಂತ ಬಂಡ ಚಂಡರ ಸಂಹಾರ ನಿನ್ನಿಂದಲೇ ಆಗಬೇಕು. ಆ ರಾಕ್ಷಸರನ್ನು ಚಂಡಾಡಿದ ಚಂಡಿ ಚಾಮುಂಡಿ ನಿನ್ನ ಹಾಗೆ ಒಂದು ಹೆಣ್ಣಲ್ಲವೇ? ಆ ಬ್ರಿಟಿಷರನ್ನು ಒಂದು ಓಡಿಸಿದ ಕಿತ್ತೂರು ಚೆನ್ನಮ್ಮ ಒಂದು ಹೆಣ್ಣಲ್ಲವೇ? ಅದೇ ರೀತಿ ನೀನು ರೊಚ್ಚಿ ಗೆದ್ದು ಮಚ್ಚಿ ಹಾಕುವ ದುಷ್ಟರನ್ನು ನೀನಾದರೆ ಕನ್ನಡ ನಾಡಿನ ನಾಲಿಗೆ ದಾರಿ ಅಂದಾಗ ಸಮಾಜದಿಂದ ಹೊಗಳುವುದು ಪಾಪದ ಪಿಂಡ ಹಾಕುತ್ತದೆ ವೀರಪತಿವಂತೆ ಎಂದು. ನಾನು ಬದುಕಬೇಕು, ನಾನು ಬದುಕಬೇಕು. ನನ್ನ ಪಾಪದ ಪಿಂಡಕ್ಕೆ ಕಾರಣವಾದ ಆ ಚಕ್ರ ರುಂಡ ಚಂಡ ಈ ಭೂಮಿ ಮೇಲೆ ಬದುಕಬೇಕಂದ್ರೆ ಮೊದಲು ಸತೀಶ್ ಅಣ್ಣನ ಮನೆ ಬಿಟ್ಟು ಹೊರಟಾಗಬೇಕು. ಲೇ ದಂಡ್ರ ಚಕ್ರ, ಇನ್ನು ಮುಂದೆ ನಿಮ್ಮ ಅಂತ್ಯ ಪ್ರಾರಂಭವಾಯಿತು. ಈ ಕುರುಡಿ ಕೈಯಿಂದಲೇ ನಿಮ್ಮ ಅಂತ್ಯವಾಗುವುದು. ಚಂಡಿ ಚಾಮುಂಡಿ ಆಗಿ ಬಂದು ನಿಮ್ಮ ರಕ್ತವನ್ನು ಹೀರುವ ಕಳಚಂಡ ನಾನಾಗ್ತೀನಿ. ಅಲ್ಲಿದ್ದೀರೋ ಬಂದ ಕಂಡ್ರ ಬಂದೆ. ನನ್ನ ತಂಗಿ ಎಲ್ಲಿಗೆ ಹೋಗಿರಬಹುದು? ಪವಿತ್ರ ಎಲ್ಲಿಗೆ ಹೋಗಿರಬಹುದು? ಎಲ್ಲಿ ನೋಡಿದರು ಮನೆಯಲ್ಲಿ ಇಲ್ಲ. ನನ್ನ ತಂಗಿಯ ಸುಳಿವೇ ಸಿಕ್ಕಿರಲಿಲ್ಲ. ಎಲ್ಲಿಯಾದರೂ ಕೆಲಸಕ್ಕೆ ಹೋಗಿರಬಹುದು, ಅಥವಾ ಬಡತನದ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು.
ನನ್ನ ತಂಗಿ ಅಂತವಳ ಎಂತ ಗಂಡಾಂತರ ತಂದೆ ಅಮ್ಮ ಈ ನಿನ್ನ ಅಣ್ಣನಿಗೆ. ತಂಗಿ ಎಲ್ಲಿಗೆ ಹೋದೆಮ್ಮ ಈ ನಿನ್ನ ಅಣ್ಣನನ್ನು ಬಿಟ್ಟು? ಬಡತನದ ಮಾಯದ ಗಾಯವಾಗಿರುವಾಗ ಆ ಗಾಯದ ಮೇಲೆ ಬರೆ ಎಳೆದು ಬಿಟ್ಟೆಲ್ಲಮ್ಮ. ಈ ನಿನ್ನ ಅಣ್ಣನ ಒಡಲ ಸೇರಲು ಬಾರಮ್ಮ.